ಹೂವಿನ ವ್ಯಾಪಾರ ರೈಟ್ ಜಾಸ್ತಿ ಇದೆ ಅಣ್ಣ. ಹೂವು ಇಲ್ಲಿ ಗಿರಾಕಿಗಳಿಗೆ ಹೇಳಿದ್ರೆ ಹೂವು ರೈಟ್ ಜಾಸ್ತಿ ಅಂತ ಹೋಗ್ತಾರೆ. ಎಷ್ಟು ಹೂವು ವೇಸ್ಟ್ ಆಗಿದೆ ನೋಡಿ. ಜನಗಳು ನೋಡಬೇಕು, ನೋಡಿಟ್ಟು ರೈಟ್ ಹೇಳಿ ಹಾಕಬೇಕು, ನಮಗೂ ವ್ಯಾಪಾರ ಮಾಡಬೇಕು. ಸುಮ್ಮನೆ ಕೇಳ್ತಾರೆ ಹೋಗ್ತಾರೆ, ವ್ಯಾಪಾರಗಳೇ ಮಾಡಲ್ಲ. ಹಬ್ಬಕ್ಕೆ ಅಂದರೆ 500 ರೂಪಾಯಿ 600 ರೂಪಾಯಿ ಕೆ.ಜಿ ಆಗುತ್ತೆ. ಮಲ್ಲಿಗೆ ಎಲ್ಲ 300 ರೂಪಾಯಿ ಕೆ.ಜಿ ಆಗುತ್ತೆ. ಏನು ಶಿವರಾತ್ರಿ ಅಂತಾರಪ್ಪ, ವ್ಯಾಪಾರ ಇಲ್ಲ ಅಣ್ಣ, ಎಲ್ಲ ಬಿಸ್ನೆಸ್ ಕಮ್ಮಿ ಇವತ್ತೆಲ್ಲ ರೈಟ್ ಇದೆ. ನಾಳೆ ಇನ್ನೂ ರೈಟ್ ಎಲ್ಲ 250 200 ರೂಪಾಯಿ ಕೆ.ಜಿ. ಡಿಮ್ಯಾಂಡ್ ಆಗುತ್ತೆ ಅಂತೀರಾ ಹೇಗೆ? ಶಿವರಾತ್ರಿಗೆ ಅಂತ ಏನು ಡಿಮ್ಯಾಂಡ್ ಆಗಲ್ಲ. ಇವಾಗ ಒಂದು ಸ್ವಲ್ಪ ಹೂವು ಕಡಿಮೆ ಆಗೋದೇ ಹಬ್ಬಕ್ಕೆ ರೈಟ್ ಇದೆ. ರೇಟ್ಗಳೆಲ್ಲ ತುಂಬಾ ಇದೆ ಸರ್, ಡಿಮ್ಯಾಂಡ್ ಆಗಿದೆ, ಯಾವುದೂ ಡೌನ್ ಆಗಿಲ್ಲ. ಬಿಸಿಲು ತುಂಬ ಇರೋದ್ರಿಂದ ಹೂವುಗಳು ತುಂಬ ಕಮ್ಮಿ. ಏನು ಶಿವರಾತ್ರಿ ಅಂತಾರಪ್ಪ, ವ್ಯಾಪಾರ ಇಲ್ಲ ಅಣ್ಣ, ಎಲ್ಲ ಬಿಸ್ನೆಸ್ ಕಮ್ಮಿ ಹೂವೆಲ್ಲ ರೈಟ್ ಇದೆ. ನೋಡ್ಬೇಕು ನಾಳೆದು ಏನಾಗುತ್ತೋ. ಇವಾಗ ಬರ್ತಿದಾರ ಹೂವುಗಳು ತಗೊಳಕ್ಕೆ? ಇವಾಗ ಬರ್ತಾ ಇಲ್ಲ, ನಾಳೆ ಏನು ಬರ್ಬೋದು. ಭಾನುವಾರ ನಾಳೆ ರಜಾ ಇದೆಯಲ್ಲ, ನಾಳೆ ಬಂದರೆ ಬರ್ಬೋದು. ಊರಿಗೆ ಹೋಗ್ತಾರಲ್ಲ, ನಾಳೆ ಏನಾರು ತೊಗೊಂಡು ಹೋಗ್ತಾರ ಏನೋ. ಹೂವು ಡಿಮ್ಯಾಂಡ್ ಇದೆಯಾ? ಇವಾಗೆಲ್ಲ ಡಿಮ್ಯಾಂಡು. ಇವತ್ತೆಲ್ಲ ರೈಟ್ ಇದೆ, ನಾಳೆ ಇನ್ನೂ ರೈಟ್ ಎಲ್ಲ ಈಗ ರೈಟ್ ಎಲ್ಲ 250 200 ರೂಪಾಯಿ ಕೆ.ಜಿ. ಸಾವಂತಿಗೆಲ್ಲ 120 150. ಇವೆಲ್ಲಿಂದ ತರೋದು ಹೂವುಗಳೆಲ್ಲ? ನಾವೆಲ್ಲ ಸಿಟಿ ಮಾರ್ಕೆಟ್ ಮಾರ್ಕೆಟಿಂದ ತರ್ತೀರಾ? ಮತ್ತೆ ಇವಾಗ ಹೂವು ಹಬ್ಬಕ್ಕೆ ಡಿಮ್ಯಾಂಡ್ ಆಗುತ್ತಾ ಇನ್ನ ಅಥವಾ ಹೆಂಗೆ? ಆಗುತ್ತೆ, ಹೇಳೋಕ್ಕಾಗಲ್ಲ. ಇವಾಗ ಒಂದು ಸ್ವಲ್ಪ 300 ರೂಪಾಯಿ ಕೆ.ಜಿ, ಮಾರೆಲ್ಲ 100 ರೂಪಾಯಿ ಇದೆ. ನಾಳೆ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಹೂವು ಬರ್ತಿದ್ಯಾ ಹೆಚ್ಚಾಗಿ? ಏನೋ ಇವಾಗ ಸ್ವಲ್ಪ ಬರ್ತಾ ಇಲ್ಲ. ಇವಾಗೆಲ್ಲ ಬಿಸಿಲಿದೆ ಅಲ್ವಾ, ಹೂವು ಕಮ್ಮಿ. ಸ್ವಲ್ಪ ಶಿವರಾತ್ರಿಗೆಲ್ಲ ಕಮ್ಮಿನೇ ಹೂವು ಬರೋದು. ಬಿಸಿಲಲ್ವ, ಬರಲ್ಲ. ಡಿಮ್ಯಾಂಡ್ ಆಗುತ್ತೆ ನಾಳೆ ಎಲ್ಲ. ಪ್ರತಿನಿತ್ಯ ಹೂವುಗಳು ಹೇಗೆ ನಡೀತಿದೆ ವ್ಯಾಪಾರ? ಏನೋ ಪರವಾಗಿಲ್ಲಪ್ಪ, ಮೊದಲೆಲ್ಲ ನಡೀತಾ. ಈಗ ಒಂದು ಸ್ವಲ್ಪ ಬಿಸ್ನೆಸ್ ಎಲ್ಲ ಕಮ್ಮಿ ಇದೆ. ಏನು ಫಂಕ್ಷನ್ಗಳು ಏನು ಇಲ್ವಲ್ಲ ಇವಾಗ. ನೋಡ್ಬೇಕಾ ಸರ್, ಇನ್ನು ನಾಳಿದ್ದು ಏನಾಗುತ್ತೆ, ಹೀಗೆ ಹೂವು ಯಾವ ಥರ ಬರುತ್ತೆ ನೋಡಿ, ಆಮೇಲೆ ವ್ಯಾಪಾರ. ಡಿಮ್ಯಾಂಡ್ ಆಗುತ್ತೆ ಅಂತೀರಾ ಹೇಗೆ? ಶಿವರಾತ್ರಿಗೆ ಅಂತ ಏನು ಡಿಮ್ಯಾಂಡ್ ಆಗಲ್ಲ, ನಾರ್ಮಲಾಗಿ ನಡೆಯುತ್ತೆ. ಹೂವು ಎಲ್ಲ ಬರ್ತಿದ್ಯಾ? ಬರ್ತಾಯಿದೆ. ಎಲ್ಲಿಂದ ಹೂವು ತರಿಸೋದು? ಬರುತ್ತೆ ಹಳ್ಳಿಗಳಿಂದ, ಇದು ತಮಿಳ್ನಾಡು, ಆಂಧ್ರ. ನೀವು ತರಿಸೋದು ಎಲ್ಲಿಂದ? ನಾವು ಮಾರ್ಕೆಟಿಂದ, ಕ್ಯಾರ್ ಮಾರ್ಕೆಟ್. ಎಷ್ಟಿದೆ ರೈಟ್ ಇವಾಗ? ಇವಾಗಿದೆ 120 150. ಈಗ ಹಬ್ಬಕ್ಕೆ ಹೂವು ಇನ್ನೂ ಡಿಮ್ಯಾಂಡ್ ಆಗುತ್ತಾ ಹೇಗೆ? ಏನು ಅಂಥದ್ದು ಏನಾಗಲ್ಲ ಸರ್, ಶಿವರಾತ್ರಿಗೆ ಏನು ಅಂತ ಡಿಮ್ಯಾಂಡ್ ಆಗಲ್ಲ. ರೇಟ್ ಏನಾದ್ರು ಜಾಸ್ತಿ ಆಗುತ್ತಾ ಹಬ್ಬಕ್ಕೆ? ಏನಾದರೆ 200 ರೂಪಾಯಿ ಆಗುತ್ತೆ ಅಷ್ಟೇ. ಏನೋ ನೋಡ್ಬೇಕಪ್ಪ ಮುಂದಕ್ಕೆ. ಇವಾಗ ಹಬ್ಬ ಇನ್ನೂ ಲೇಟ್ ಅದಲ್ಲ. ಇವಾಗ ಒಂದು ಸ್ವಲ್ಪ ಹೂವು ಕಡಿಮೆ ಆಗೋದೇ ಹಬ್ಬಕ್ಕೆ ರೈಟ್ ಆಯಿತು. ಈಗ ರೇಟ್ ಕಡಿಮೆ ಆಗಿದೆಯಾ? ಸ್ವಲ್ಪ ಕಡಿಮೆ ಆಗೋದು. ತಗೊಳ್ಳೋರೆಲ್ಲ ಜಾಸ್ತಿ ಜನ ಬರ್ತಿದಾರ ಈಗ? ಏನೋ ಸುಮಾರಾಗಿ ಸ್ವಲ್ಪ ತಗೋತಾರೆ. ಎಷ್ಟಿದೆ ರೇಟ್ ಇವಾಗ? ಇವಾಗ ಮಾರು 100 120 ಅದೇ. ಬಿಡುವ 1/4 ಕೆ.ಜಿ 50 ರೂಪಾಯಿ ಐತೆ. ಮಲ್ಲಿಗೆ ಹೂವು ಮಾತ್ರ ಮೊಳ 50 ರೂಪಾಯಿ. ಎಲ್ಲಿಂದ ತರಿಸೋದು ಹೂವು ಎಲ್ಲ ನೀವು? ಕೇರ್ ಮಾರ್ಕೆಟು. ಕೇರ್ ಮಾರ್ಕೆಟ್. ಈಗ ಹಬ್ಬಕ್ಕೆ ಹೂವು ರೇಟ್ ಜಾಸ್ತಿ ಆಗುತ್ತೆ ಹೇಗೆ? ಆಯ್ತದೆ, ಜಾಸ್ತಿ ಆಯ್ತದೆ. ಸರ್, ಈಗ ಶಿವರಾತ್ರಿ ಹಬ್ಬ ಬರ್ತಿದೆ, ಹೂದೆಲ್ಲ ಡಿಮ್ಯಾಂಡ್ ಮತ್ತು ಹೇಗಿದೆ ಸರ್? ರೇಟ್ಗಳೆಲ್ಲ ತುಂಬಾ ಇದೆ ಸರ್, ಡಿಮ್ಯಾಂಡ್ ಆಗಿದೆ, ಯಾವುದೂ ಡೌನ್ ಆಗಿಲ್ಲ. ಬಿಸಿಲು ತುಂಬ ಇರೋದ್ರಿಂದ ಹೂವುಗಳು ತುಂಬ ಕಮ್ಮಿ ಬರ್ತದೆ. ಹೂವು ಬೇಡಿಕೆ ಇದೆ ಸರ್ ಹೂವುಕ್ಕೆ? ಹೌದು, ಖಂಡಿತ ಬೇಡಿಕೆ. ರೇಟ್ ಎಲ್ಲ ಹೇಗಿದೆ ಸರ್? ಸ್ವಲ್ಪ ಡಿಮ್ಯಾಂಡೇ ಇದೆ, ರೇಟ್ ಜಾಸ್ತಿನೇ ಇದೆ. ಎಲ್ಲಿಂದ ಸರ್ ಹೂವು ಎಲ್ಲ ತರಿಸೋದು ನೀವು? ಎಲ್ಲ ತಮಿಳ್ನಾಡಿಂದ ಬರುತ್ತೆ. ಡೈರೆಕ್ಟ್ ನೀವು ಅಲ್ಲಿಂದನೇ ತರಿಸ್ತೀರಾ? ತಮಿಳ್ನಾಡಿಂದ ಮಾರ್ಕೆಟ್ ಬರುತ್ತೆ, KR ಮಾರ್ಕೆಟಿಂದ ನಾವು ಪರ್ಚೇಸ್ ಮಾಡ್ಕೊಂಡು ದಿನನಿತ್ಯ ಹೇಗೆ ನಡೀತಿದೆ ವ್ಯಾಪಾರ ಎಲ್ಲ? ನಡೀತಾ ಇದೆ, ಏನು ಪರವಾಗಿಲ್ಲ. ಅಂದರೆ ಮದುವೆ ಸೀಸನ್ ಇದ್ದಾಗ ಸ್ವಲ್ಪ ಜಾಸ್ತಿ ನಡೆಯುತ್ತೆ, ಮದುವೆ ಸೀಸನ್ ಇದ್ದಾಗ ಸ್ವಲ್ಪ ಕಮ್ಮಿ. ಮತ್ತು ಈಗ ಹಬ್ಬ ಬರ್ತಿದೆಯಲ್ಲ, ರೇಟ್ ಜಾಸ್ತಿ ಆಗುತ್ತಾ ಹೇಗೆ? ಆಗುತ್ತೆ, ರೇಟ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತಾ? ಜಾಸ್ತಿ. ಹೂವು ಕೇಳೋರ ಸಂಖ್ಯೆ ಜಾಸ್ತಿ ಆಗ್ತಿದೆಯಾ? ಹೌದು, ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಿದೆ. ಹೂವು ಎಲ್ಲ ಎಲ್ಲಿಂದ ತರಿಸೋದು ಸರ್? KR ಮಾರ್ಕೆಟಿಂದ. KR ಮಾರ್ಕೆಟ್. ಹೌದು ಸರ್. ಈಗ ಶಿವರಾತ್ರಿ ಹಬ್ಬ ಬರ್ತಿದೆ, ಹೂದು ಜಾಸ್ತಿ ಬೇಡಿಕೆ ಇದೆಯಾ ಹೇಗೆ? ಜಾಸ್ತಿ ಇದೆ ರೇಟ್ ಸ್ವಲ್ಪ ಜಾಸ್ತಿನೇ ಇದೆ, ಪರವಾಗಿಲ್ಲ. ಆದರೂ ವ್ಯಾಪಾರ ನಡೀತಾ ಇದೆ. ಹೂವು ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಿದೆಯಾ ಇವಾಗ ಹಬ್ಬ ಬರ್ತಿದೆಯಲ್ಲ? ಇನ್ನೂ ಇಲ್ಲ, ಸ್ಟಾರ್ಟ್ ಆಗುತ್ತೆ. ಒಂದೆರಡು ದಿನ ಸ್ಟಾರ್ಟ್ ಆಗುತ್ತೆ ಸರ್. ಹಬ್ಬಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಅಂತೀರಾ ಏನು? ಜಾಸ್ತಿ ಆಗುತ್ತೆ. ಜಾಸ್ತಿ ಆಗುತ್ತಾ? ಮತ್ತು ಇವಾಗೂ ಅವಾಗೂ ಏನು ಡಿಫ್ರೆಂಟ್ ಇದೆ ಹೂವು ರೇಟ್ಗಳಲ್ಲಿ? ಇವಾಗ ಕಮ್ಮಿ ಇದೆ, ಒಂದು ಹಬ್ಬಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹೂವು ಬರ್ತಿದೆಯಾ ನಿಮಗೆ, ಸಿಗ್ತಿದೆಯಾ ಬೇಗ? ಕಮ್ಮಿ. ಇವಾಗೆಲ್ಲ ಹಬ್ಬಕ್ಕೆ ಸ್ಟಾಕ್ ಮಾಡ್ತಾರಲ್ಲ ತೋಟದಲ್ಲಿ, ಅದಕ್ಕೆ ಕಮ್ಮಿ ಬರ್ತಾಯಿದೆ, ಸ್ಟಾರ್ಟ್ ಆಗುತ್ತೆ. ಹೂವಿನ ವ್ಯಾಪಾರ ರೈಟ್ ಜಾಸ್ತಿ ಇದೆ ಅಣ್ಣ. ಹೂವು ಇಲ್ಲಿ ಗಿರಾಕಿಗಳಿಗೆ ಹೇಳಿದ್ರೆ ಹೂವು ರೈಟ್ ಜಾಸ್ತಿ ಅಂತ ಹೋಗ್ತಾರೆ. ಎಷ್ಟು ಹೂವು ವೇಸ್ಟ್ ಆಗಿದೆ ನೋಡಿ. 100 ರೂಪಾಯಿ ಲಾಭ ಇಲ್ದಲೇ ವ್ಯಾಪಾರ ಮಾಡೋಕ್ಕಾಗಲ್ಲ. ಬೆಳಗ್ಗೆಯಿಂದ ತಗ್ಲಾಕಿರ್ತೀವಿ, 4-5 ಜನ ಬಂದು ತಗೊಂಡೋಗೋದೇ ಹೆಚ್ಚು. ಹೂವು ವ್ಯಾಪಾರಗಳು ನೋಡಿದ್ರೆ ಹಿಂಗಿದೆ. ಬಿಸಿಲಿಗೆ ಹೂವೂ ಬರ್ತಾಯಿಲ್ಲ. ಹೂವು ಒಂದು ಸ್ವಲ್ಪ ನಿಲ್ಲಿಸಿದ್ರೆ ಸಾಕು, ಒಣಗೆ ಹೋಗುತ್ತೆ ತಗ್ಲಾಕಿರೋ ಅಷ್ಟೊತ್ತಿಗೆ. ಈಗ ಹಬ್ಬ ಬರ್ತಿದೆ, ಶಿವರಾತ್ರಿ ಹಬ್ಬ, ಹೂಕ್ಕೆಲ್ಲ ಡಿಮ್ಯಾಂಡ್ ಆಗ್ತಿದೆ. ಹೂವು ಎಲ್ಲ ರೈಟ್ ಜಾಸ್ತಿ ಇದೆ. ಜನಗಳು ನೋಡಬೇಕು, ನೋಡಿಟ್ಟು ರೈಟ್ ಹೇಳಿ ಹಾಕಬೇಕು, ನಮಗೂ ವ್ಯಾಪಾರ ಮಾಡಬೇಕು. ಸುಮ್ಮನೆ ಕೇಳ್ತಾರೆ ಹೋಗ್ತಾರೆ, ವ್ಯಾಪಾರಗಳೇ ಮಾಡಲ್ಲ. ಹೂವು ಎಲ್ಲ ಹಂಗೆ ಉಳಿತೈತೆ. ಹುಡುಗರು ಸಂಬಳ ಕೊಡೋಕ್ಕೂ ಹಿಂಸೆ ಆಗುತ್ತೆ.
ಎಲ್ಲಿಂದ ಹೂವು ತರಿಸೋದು? ಹೂವು ಎಲ್ಲ ತಮಿಳ್ನಾಡಿಂದ ಬರುತ್ತೆ. ತಮಿಳ್ನಾಡಿಂದ ಮಾರ್ಕೆಟಿಂದ ಇಲ್ಲಿ ಬರುತ್ತೆ, ನಾವು ತೊಗೊಂಬರ್ತೀವಿ. ಏನು ರೇಟ್ ಇದೆ ಇವಾಗ ಹೂವುದು? ಹೂವು ಎಲ್ಲ ಮಲ್ಲಿಗೆ ಎಲ್ಲ 1,500 2,000 ರೂಪಾಯಿ ಕೆ ಜಿ ಇದೆ. ಸೇವಂತಿಗೆ ಎಲ್ಲ 300-400 ರೂಪಾಯಿ ಇದೆ ಕೆ ಜಿ. ಹಬ್ಬಕ್ಕೆ ಅಂದರೆ 500 ರೂಪಾಯಿ 600 ರೂಪಾಯಿ ಕೆ ಜಿ ಆಗುತ್ತೆ. ಮಲ್ಲಿಗೆ ಎಲ್ಲ 3,000 ರೂಪಾಯಿ ಕೆ ಜಿ ಆಗುತ್ತೆ. ಮದುವೆ ಸೀಸನ್ ಇರೋದ್ರಿಂದ ಹೂವನ್ನು ರೈಟ್ ಎಲ್ಲ ಡಿಮ್ಯಾಂಡ್ ಇದೆ. ಮತ್ತೆ ಹೂವು ಸಿಗ್ತಿದ್ಯಾ ನಿಮಗೆ ಮಾರ್ಕೆಟಲ್ಲೆಲ್ಲ? ಹೂವು ಎಲ್ಲ ಸಿಗುತ್ತೆ ಅಣ್ಣ. ಹೂವು ಬೆಳಗ್ಗೆನೇ ಹೋದ್ರೆ ಸಿಗುತ್ತೆ, ಹೂವು ಏನು ಸಿಗುತ್ತೆ. ಆದರೆ ರೈಟ್ ಮಾತ್ರ ತುಂಬ ಜಾಸ್ತಿ ಇದೆ.